ಎಲ್ಲರೂ ಪಾಪ ಲೇಡೀಸ್ ನೋಡಿದವರಂತೆ ಈ ತರ ಫ್ರೆಶ್ ಕಂಟೆಂಟ್ ತಗೊಂಡಿದ್ದೀರಾ, ಇದೊಂದು ಸಮಾಜಕ್ಕೆ ಒಳ್ಳೆ ಸಂದೇಶ ನೀವು ತಗೊಂಡಿರೋದು. ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ, ಏನ್ ಈ ತರ ಕಂಟೆಂಟ್ ತಗೊಂಡಿದ್ದೀರಾ, ಯಾರು ತಗೊಳ್ಳಿಲ್ಲ. ಒಂದು ಗರುಡ ಪುರಾಣದ್ದು ಈ ತರ ನೀವು ತೋರಿಸಿದ್ದೀರಾ. ಒಂಥರ ಈ ಕಾಲಕ್ಕೆ ತಕ್ಕಂತೆ ನೀವು ಆ ಗರುಡ ಪುರಾಣ ತಗೋಬಂದು ಜನಗಳಿಗೆ ಯಾವ ತರ ತಲುಪಿಸ್ಬೇಕು ಅಂತ ತಲುಪಿಸಿದ್ದೀರಾ ಅಂತ ಎಲ್ಲರೂ ಖುಷಿ ಬೀಳ್ತಾ ಇದ್ದಾರೆ. ನಾನು ಎಲ್ಲ ಹೆಚ್ಚು ಕಮ್ಮಿ ನಿನ್ನೆ ಮೊನ್ನೆಯಿಂದ 3 ದಿನದಿಂದ ಬರೀ ಫೋನೇ ನನಗೆ. ಪ್ರೀಮಿಯರ್ ಶೋ ಇಂದ ಒಳ್ಳೆ ಫೋನ್ ಬರ್ತಾ ಇದೆ, ತುಂಬಾ ಒಳ್ಳೆ ಪಿಕ್ಚರ್ ತೆಗ್ದಿದ್ದೀರಾ ಅಂತ ನೋಡಿ ನಾನು ಎಲ್ಲ ಶೋ ಹೌಸ್ಫುಲ್. ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡಿದ್ರು, ಸರ್ 2 ಟಿಕೆಟ್ ಕೊಡಿಸಿ 3 ಟಿಕೆಟ್ ಕೊಡಿಸಿ ಅಂತ. ಇವತ್ತು ಒಳ್ಳೆ ಹೌಸ್ಫುಲ್ ಆಗ್ತಾ ಇದೆ. ನನಗೆ ತುಂಬಾ ಬೇಜಾರಾಯ್ತು ಬೆಳಗ್ಗೆ. ಏನಪ್ಪ ನಾವು 3 ವರ್ಷದಿಂದ ಇಷ್ಟು ಕಷ್ಟಪಟ್ಟು ಪಿಕ್ಚರ್ ತೆಗಿತಾ ಇದೀವಿ, ಅಷ್ಟೇ ನೀವು ಅಷ್ಟೊತ್ತಿಗೆ ಪೈರೇಸಿ ಮಾಡ್ಬಿಟ್ರೆ ಇನ್ನು ಏನ್ ಪಿಕ್ಚರ್ ತೆಗೆಯೋದು ಅಂತೇಳಿ ನಮಗೆ ಬೇಜಾರಾಗೋಯ್ತು. ಅದರಿಂದ ನಾನು ಬಂದು ನಿಮಗೆ ಪಾಪ ನಿಮ್ಮ ಮೀಡಿಯಾದವ್ರು ನಾನು ತರಿಸಿದ್ದೆ ಹೊರತು ನನಗೆ ಬೇರೆ ಉದ್ದೇಶ ನನಗೇನಿಲ್ಲ. ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ 45 ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. 45 ಸಿನಿಮಾ ಇದೇ ಗುರುವಾರ ಅಂದ್ರೆ 25ನೇ ತಾರೀಕಿನಂದು ಈ ಸಿನಿಮಾ ಪ್ರಪಂಚಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಿತ್ತು. ಆದ್ರೆ 24ರಂದು ರಾತ್ರಿ ಈ ಸಿನಿಮಾದ ಪ್ರೀಮಿಯರ್ ಪ್ರದರ್ಶನ ಕೂಡ ಇತ್ತು. ಭರ್ಜರಿಯಾದಂತಹ ಪ್ರತಿಕ್ರಿಯೆ ಈ ಪ್ರೀಮಿಯರ್ ಶೋಗೆ ವ್ಯಕ್ತವಾಗಿತ್ತು. ಹೀಗಿರ್ಬೇಕಾದ್ರೆ 25ನೇ ತಾರೀಕು ಈ ಸಿನಿಮಾಗೆ ಬೆಳಗ್ಗೆ ಫ್ಯಾನ್ ಶೋ ಇರಲಿಲ್ಲ, ರೆಗ್ಯುಲರ್ ಶೋ ಇತ್ತು. ಈ ಸಿನಿಮಾಗೆ ಸಿಕ್ಕಿರುವಂತ ಪ್ರತಿಕ್ರಿಯೆ ಯಾವ ಮಟ್ಟಕ್ಕೆ ಇತ್ತು, ಹಾಗೆ ಈ ಸಿನಿಮಾದ ಕಲೆಕ್ಷನ್ ಯಾವ ಮಟ್ಟಕ್ಕೆ ಆಗಿದೆ, ಹೀಗೆ ಒಂದಿಷ್ಟು ಕುತೂಹಲ ಇದೀಗ ಅಭಿಮಾನಿ ವಲಯದಲ್ಲಿದೆ. ಕಾರಣ ಇದು ಮಲ್ಟಿ ಸ್ಟಾರ್ ಅಭಿನಯದ ಸಿನಿಮಾ. ಈ ಸಿನಿಮಾದಲ್ಲಿ ಶಿವಣ್ಣ, ಉಪೇಂದ್ರ ಹಾಗೆ ರಾಜ್ಬಿ ಶೆಟ್ಟಿ ಅವರು ಅಭಿನಯ ಮಾಡಿದ್ದಾರೆ. ಹೀಗಾಗಿ ಈ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಎಷ್ಟು ಅಂತ ಕೇಳಿದ್ರೆ ಈಗಾಗಲೇ ಒಂದಿಷ್ಟು ರಿಪೋರ್ಟ್ಗಳು ಹೊರಬಿದ್ದಿದೆ. ಒಂದು ಮಾಹಿತಿಯ ಪ್ರಕಾರ ಈ ಸಿನಿಮಾ ಮೊದಲ ದಿನ ಗಳಿಸಿದ್ದು ಬರೋಬ್ಬರಿ 5.5 ಕೋಟಿ ರೂಪಾಯಿ. ಇಷ್ಟೇನಾ ಅಂತ ಕೇಳಿದ್ರೆ ಹೌದು, ಇಷ್ಟೇ. ಮೊದಲ ದಿನ ಗಳಿಸಿದ್ದು ಕೇವಲ 5.5 ಕೋಟಿ ರೂಪಾಯಿ. ಇಷ್ಟೆಲ್ಲ ಮಲ್ಟಿ ಸ್ಟಾರ್ ಸಿನಿಮಾ ಯಾಕಿಷ್ಟು ಕಡಿಮೆ ಅಂತ ಕೇಳಿದ್ರೆ ಟಿಕೆಟ್ ಏನು ಹೆವಿಯಾಗಿರಲಿಲ್ಲ. 1000, 2000, 600, 700 ಇರಲಿಲ್ಲ. ನಾರ್ಮಲ್ ಟಿಕೆಟ್ ಪ್ರೈಸು. ಹಿಂದಿನ ದಿನ ಪ್ರೀಮಿಯರ್ ಶೋ ಮಾಡಿದ್ರು, ಅದು ಕೂಡ ಅಷ್ಟೇ. ಚಿತ್ರತಂಡ ಪ್ರೇಕ್ಷಕರಿಗೆ ಹೊರೆ ಮಾಡಿಲ್ಲ. ಒಂದು ವೇಳೆ ಈ ಹಿಂದೆ ತೆರೆಕಂಡಂತಹ ಬಹುನಿರೀಕ್ಷಿತ ಸಿನಿಮಾಗಳು ಯಾವ ಮಟ್ಟಕ್ಕೆ ಪ್ರೇಕ್ಷಕರ ಜೇಬಿಗೆ ಕತ್ತರಿ ಹಾಕಿತ್ತು, ಅದೇ ಮಾದರಿಯಲ್ಲಿ ಈ ಸಿನಿಮಾಗೆ ಟಿಕೆಟ್ ಅನ್ನು ಇಡ್ತಾ ಇದ್ರೆ ಈ ಸಿನಿಮಾ ಕೂಡ ಬರೋಬ್ಬರಿ ಅಂತ ಕಲೆಕ್ಷನ್ ಮಾಡ್ತಾ ಇತ್ತು. ಆದ್ರೆ ಅದು ಮಾಡಿಲ್ಲ. ಹೀಗಾಗಿ ಕಲೆಕ್ಷನ್ ಸ್ವಲ್ಪ ಕಡಿಮೆನೇ ಇದೆ. ಅದೇನು ದೊಡ್ಡ ವಿಚಾರ ಕೂಡ ಅಲ್ಲ. ಎಷ್ಟು ಮಂದಿ ಪ್ರೇಕ್ಷಕರು ಈ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ ಅದಷ್ಟೇ ಮುಖ್ಯ. ಹಾಗೆ ನೋಡಿದ್ರೆ ಪ್ರೇಕ್ಷಕರು ಆ ಮಟ್ಟಕ್ಕೆ ನುಗ್ಗಿ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ. ಒಂದಿಷ್ಟು ಚಿತ್ರಮಂದಿರಗಳನ್ನ ಹೊರತುಪಡಿಸಿ ಮಿಕ್ಕುಳಿದ ಚಿತ್ರಮಂದಿರಗಳಲ್ಲಿ ಸಾಮಾನ್ಯವಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಹಾಗಂತ ಚಿತ್ರತಂಡ ಏನು ಕುಗ್ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಸಿನಿಮಾ ಅತ್ಯದ್ಭುತವಾಗಿದೆ ಅಂತ. ಮೊದಲಾರ್ಧ ಓಕೆ ಪರವಾಗಿಲ್ಲ, ಸಿನಿಮಾ ಹೋಗುತ್ತೆ. ಆದ್ರೆ ದ್ವಿತೀಯಾರ್ಧ ಮಾತ್ರ ಅತ್ಯದ್ಭುತ. ಅದರಲ್ಲೂ ಕೊನೆಯ 45 ನಿಮಿಷ ಏನಿದೆ ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪ್ರೇಕ್ಷಕರನ್ನ ಸೀಟ್ ತುದಿಯಲ್ಲಿ ಕುಳಿತುಕೊಳ್ಳುವಂತೆ ಮಾಡುತ್ತೆ ಅಂತ ಸಿನಿಮಾವನ್ನ ವೀಕ್ಷಣೆ ಮಾಡಿದವರು ಹೇಳ್ತಾರೆ. ಇನ್ನು ಬಹುಮುಖ್ಯವಾಗಿ ಶಿವಣ್ಣನ ಅಭಿನಯ. ಶಿವಣ್ಣ ಬಂದ ಮೇಲಂತೂ ಸಿನಿಮಾ ಅತ್ಯದ್ಭುತವಾಗಿದೆ ಅಂತ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಇನ್ನು 2ನೇ ದಿನ ಕಲೆಕ್ಷನ್ ಎಷ್ಟಾಗಿದೆ ಅಂತ ಕೇಳಿದ್ರೆ ಸದ್ಯದ ಮಾಹಿತಿಯ ಪ್ರಕಾರ 2 ಕೋಟಿ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಮೊದಲ ದಿನ ಚಿತ್ರಮಂದಿರಕ್ಕೆ ನುಗ್ಗುವಂತಹ ಪ್ರೇಕ್ಷಕ ಏನಿದ್ದಾನೆ ಆ ಒಂದು ಫ್ಲೋ 2ನೇ ದಿನ ಇರಲ್ಲ. ಹೀಗಾಗಿ 2 ಕೋಟಿ. ಇನ್ನು ವೀಕೆಂಡು ಇವತ್ತು ಮತ್ತು ನಾಳೆ ಈ ಸಿನಿಮಾದ ಭವಿಷ್ಯ ನಿಂತಿದೆ. ಇವತ್ತು ಪ್ರೇಕ್ಷಕರು ಬಂದೇ ಬರ್ತಾರೆ, ಯಾಕಂತ ಹೇಳಿದ್ರೆ ರಜೆ ಇದೆ. ನಾಳೆ ಕೂಡ ಹಾಗೇನೆ ಪ್ರೇಕ್ಷಕರು ನುಗ್ಗಿ ಬರ್ತಾರೆ ಭಾನುವಾರ. ಹೀಗಾಗಿ ಈ 2 ದಿನ ಸುಮಾರು ಒಂದು 5 ಕೋಟಿ ಕಲೆಕ್ಷನ್ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಈ 2 ದಿನಗಳಲ್ಲಿ ಅಂದ್ರೆ ಗುರುವಾರ ಮತ್ತು ಶುಕ್ರವಾರ ಈ 2 ದಿನಗಳಲ್ಲಿ ಈ ಸಿನಿಮಾ ಮಾಡಿದಂತ ಕಲೆಕ್ಷನ್ ಬರೋಬ್ಬರಿ 7.5 ಕೋಟಿ. ಇನ್ನು ಪ್ರೀಮಿಯರ್ ಶೋಗೆ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಕೇಳಿದ್ರೆ ಸದ್ಯಕ್ಕೆ ಉತ್ತರ ಇಲ್ಲ. ಬುಧವಾರದ ಕಲೆಕ್ಷನ್ ಯಾರು ಕೂಡ ಕೊಡ್ತಾ ಇಲ್ಲ. ಬುಧವಾರ ಈ ಸಿನಿಮಾ ಪ್ರೀಮಿಯರ್ ನಲ್ಲಿ ಮಾಡಿದಂತ ಕಲೆಕ್ಷನ್ ಎಷ್ಟು ಅಂತ ಕೇಳಿದ್ರೆ ಪ್ರಶ್ನಾರ್ಥಕ. ಅದೇನು ದೊಡ್ಡ ಮಟ್ಟದಲ್ಲಿ ಆಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಚಿತ್ರತಂಡ ದೊಡ್ಡ ಮಟ್ಟದ ಟಿಕೆಟ್ ಅನ್ನ ಇಟ್ಟಿಲ್ಲ, ನಾರ್ಮಲ್ ಟಿಕೆಟ್ ಅನ್ನ ಇಟ್ಟಿದ್ದಾರೆ, ನಾರ್ಮಲ್ ಪ್ರೈಸ್ ಅನ್ನ ಇಟ್ಟಿದ್ದಾರೆ. ಹೀಗಾಗಿ ದೊಡ್ಡ ಮಟ್ಟದ ಕಲೆಕ್ಷನ್ ಏನು ಪ್ರೀಮಿಯರ್ ನಲ್ಲಿ ಆಗ್ಲಿಕ್ಕಿಲ್ಲ. ಹಾಗೆ ಈ ಸಿನಿಮಾ ಪ್ರೀಮಿಯರ್ ಎಲ್ಲೆಲ್ಲ ತೆರೆ ಕಂಡಿತ್ತು
ಅತಿ ಹೆಚ್ಚಿನ ಚಿತ್ರಮಂದಿರಗಳು ಹೌಸ್ಫುಲ್ ಆಗಿತ್ತು. ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಫಾಸ್ಟ್ ಫಿಲ್ಲಿಂಗ್ ಇತ್ತು, ಒಂದು 80-90% ಭರ್ತಿಯಾಗಿತ್ತು. ಅದು ಬೆರಳೆಣಿಕೆ ಚಿತ್ರಮಂದಿರಗಳಷ್ಟೇ, ಮಿಕ್ಕವೆಲ್ಲ ಸೋಲ್ಡ್ ಔಟ್ ಆಗಿತ್ತು. ಇನ್ನು ಬಹುಮುಖ್ಯವಾಗಿ ಈ ಸಿನಿಮಾ ಈಗಾಗಲೇ ಪೈರಸಿ ಆಗಿದೆ. ಇದನ್ನ ಖುದ್ದು ಸಿನಿಮಾದ ನಿರ್ಮಾಪಕರು ಈಗಾಗಲೇ ಹೇಳ್ಕೊಂಡಿದ್ದಾರೆ. ಪೈರಸಿ ಆಗಿದೆ, ದಯವಿಟ್ಟು ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಿ, ಪೈರಸಿಯಲ್ಲಿ ಯಾರು ಕೂಡ ನೋಡಬೇಡಿ, ನಾನು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ ಹಾಗೆ ಹೀಗೆ ಅಂತ ಒಂದಿಷ್ಟು ಅವರ ಅಳಲನ್ನ ಹೇಳ್ಕೊಂಡ್ರು. ನಮ್ಮ 45 ಫಿಲಮ್ ಆಗಿ ಇನ್ನು 24 ಅವರ್ ಇಲ್ಲ, ಆವಾಗಲೇ ಪೈರಸಿ ಮಾಡ್ತಾ ಇದ್ದಾರೆ. ನಾವು ಈ ಪೈರಸಿ ಮಾಡೋರಿಗೆ ನಾವೊಂದು ಕೋರ್ಟಿಂದ ಒಂದು ಆರ್ಡರ್ ತಂದಿದ್ದೀವಿ. ಮತ್ತೆ ಏನಾದರೂ ನೀವು ಪೈರಸಿ ಮಾಡಿದ್ರೆ ನಾವು ಕಾನೂನು ಕ್ರಮ ಏನು ಬೇಕೋ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ದಯವಿಟ್ಟು ಒಂದು ಎಚ್ಚರಿಕೆ ಅಂದ್ಕೊಳ್ಳಿ, ಒಂಥರ ಪ್ರೀತಿಯಿಂದ ನಿಮ್ಗೆ ಹೇಳ್ತಾ ಇದ್ದೀವಿ ಅಂದ್ಕೊಳ್ಳಿ, ಏನು ಬೇಕೋ ತಿಳ್ಕೊಳ್ಳಿ. ದಯವಿಟ್ಟು ಒಳ್ಳೆ ಪಿಕ್ಚರ್ ತೆಗೆದಿದ್ದೀವಿ, ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಬರುವಂಥ ಪಿಕ್ಚರ್ ತೆಗೆದಿದ್ದೀವಿ. ಆಮೇಲೆ ನಮ್ಮ ಪಿಕ್ಚರಲ್ಲೇ ಇದೆ, ನೀವು ಕರ್ಮ ಮಾಡಿದ್ರೆ ಏನಾಗುತ್ತೆ, ಪಾಪ ಮಾಡಿದ್ರೆ ಕರ್ಮ ಸುತ್ಕೊಳ್ಳುತ್ತೆ, ಮತ್ತೆ ಕರ್ಮ ಮಾಡಿದ್ರೆ ಮತ್ತೆ ಪುಣ್ಯ ಬರುತ್ತೆ, ಪುಣ್ಯ ಮಾಡಿದ್ರೆ ಮತ್ತೆ ಪುಣ್ಯ ಸೇರ್ಕೊಳ್ಳುತ್ತೆ. ದಯವಿಟ್ಟು ಹೇಳ್ತೀನಿ, ಪಾಪ ಪುಣ್ಯ ಕರ್ಮ ಏನಿದ್ರು ನಮ್ಮ ಪಿಕ್ಚರಲ್ಲಿದೆ, ಅದು ನೋಡಿ ನೀವು ದಯವಿಟ್ಟು. ಇದು ಸಮಾಜಕ್ಕೆ ಒಳ್ಳೆ ಸಂದೇಶ, ಮಕ್ಕಳಿಗೆ ಒಳ್ಳೆ ಸಂದೇಶ, ದೊಡ್ಡವರು ಒಂದು ಸಂದೇಶ ಅಂತ ಹೇಳ್ಬಿಟ್ಟು ನಾವು ತುಂಬ ಪ್ರೀತಿಯಿಂದ ಪಿಕ್ಚರ್ ಮಾಡಿದ್ದೀವಿ. ಅದರಿಂದ ದಯವಿಟ್ಟು ಪೈರಸಿ ಆಗಲಿ ನೆಗೆಟಿವ್ ಆಗಲಿ ಯಾರೂ ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ನಾವು ತುಂಬ 3 ವರ್ಷದಿಂದ ಕಷ್ಟಪಟ್ಟು ಪಿಕ್ಚರ್ ಮಾಡಿದ್ದೀವಿ. ನನಗೆ 3-4 ಲಿಂಕ್ ಬಂತು, ಆ ಲಿಂಕ್ ನೋಡಿ ನನಗೆ ತುಂಬ ಬೇಜಾರಾಯಿತು. ಆ ಬೇಜಾರಾಗಿದ್ದಕ್ಕೆ ನಿಮ್ಮನ್ನು ಕರೆಸಿದ್ದು. ಇನ್ನು ಈ ಸಿನಿಮಾಗೆ ಮೌತ್ ಪಬ್ಲಿಸಿಟಿ ತುಂಬಾನೇ ಮುಖ್ಯ. ಯಾಕಂತ ಹೇಳಿದ್ರೆ ಈ ಸಿನಿಮಾ ಗರುಡ ಪುರಾಣವನ್ನ ಆಧಾರದಲ್ಲಿಟ್ಟುಕೊಂಡು ಮಾಡಿದಂತಹ ಸಿನಿಮಾ. ಈ ರೀತಿಯಾದಂತಹ ವಿನೂತನ ಪ್ರಯೋಗವನ್ನ ಯಾವ ಚಿತ್ರರಂಗ ಕೂಡ ಮಾಡಿಲ್ಲ. ಹೀಗಾಗಿ ಈ ವಿಚಾರವನ್ನ ಪ್ರೇಕ್ಷಕರಿಗೆ ಪ್ರತಿಯೊಬ್ಬ ಸಿನಿಮಾವನ್ನ ವೀಕ್ಷಣೆ ಮಾಡಿದಾತ ಹೇಳಲೇಬೇಕು. ಹೀಗಾಗಿ ಈ ಸಿನಿಮಾಗೆ ಮೌತ್ ಪಬ್ಲಿಸಿಟಿ ತುಂಬಾನೇ ಮುಖ್ಯ. ಹಾಗೆ ಅರ್ಜುನ್ ಜನ್ಯ ಅವರು ಮೊಟ್ಟ ಮೊದಲ ಬಾರಿಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಹೀಗಾಗಿ ಇದೊಂಥರ ವಿಭಿನ್ನ ಕಥಾಹಂದರವುಳ್ಳಂಥ ಸಿನಿಮಾ. ಶಿವಣ್ಣನ ಅಭಿನಯ, ಶಿವಣ್ಣನ ಲುಕ್ಕು ಯಾವ ಮಟ್ಟಕ್ಕೆ ಇದೆ ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ. ಈಗಾಗಲೇ ಟ್ರೈಲರ್ಲಿ ನೋಡಿದ್ದೀರಾ, ಹಾಗೆ ಒಂದಿಷ್ಟು ಕ್ಲಿಪ್ಪಿಂಗ್ಗಳು ಹರಿದಾಡ್ತಾ ಇದೆ. ಇದೇ ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಬೇಕು ಅಂತ ಪ್ರೇಕ್ಷಕರನ್ನ ಬಡಿದೆಬ್ಬಿಸುವಂತಿದೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ. ಯಾವ್ಯಾವ ಭಾಷಾ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ಹೋಗಿ ನೋಡ್ಲಿಕ್ಕೆ ಆಗುತ್ತಂತೆ, ನಮ್ಮ ಕನ್ನಡ ಸಿನಿಮಾವನ್ನು ನೋಡೋಕ್ಕಾಗಲ್ವಾ? ಟಿಕೆಟ್ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಏನಿಲ್ಲ, ನಾರ್ಮಲ್ ಟಿಕೆಟು. ಯಾವ್ಯಾವ ಭಾಷಾ ಸಿನಿಮಾಗಳಿಗೆ 600-700 ಕೊಡ್ತೀರಾ, ಇದಕ್ಕೊಂದು 250 ಕೊಡೋಕ್ಕಾಗಲ್ವಾ? ನಮ್ಮ ಕನ್ನಡ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ಬೇರೆ ಭಾಷಾ ಸಿನಿಮಾಗಳನ್ನು ನೋಡಿಬಿಡಿ ಅಂತ ಹೇಳ್ತಾ ಇಲ್ಲ. ಮೊದಲು ಕನ್ನಡವನ್ನ ನೋಡಿ, ಅದಾದ ಬಳಿಕ ಪರಭಾಷಾ ಸಿನಿಮಾಗಳನ್ನು ನೋಡಿ, ಅದು ನಿಮ್ಮಿಷ್ಟ. ಮೊದಲ ಆದ್ಯತೆ ನಮ್ಮ ಭಾಷಾ ಸಿನಿಮಾಗಾಗಿರಲಿ. ಸಿನಿಮಾ ಚೆನ್ನಾಗಿದೆಯಂತೆ, ಕೊಟ್ಟ ದುಡ್ಡಿಗಂತೂ ಮೋಸ ಇಲ್ಲ ಅಂತ ಹೇಳ್ತಿದ್ದಾರೆ. ಇದೇನೇ ಇರಲಿ, ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ಉತ್ತಮ ಕಲೆಕ್ಷನ್ ಮಾಡಿ ಬಹುದೊಡ್ಡ ದಾಖಲೆಯನ್ನು ಬರೆಯಲಿ. ಹಾಗೆ ದಯವಿಟ್ಟು ಪೈರಸಿಯಲ್ಲಿ ಮಾತ್ರ ಸಿನಿಮಾವನ್ನು ವೀಕ್ಷಣೆ ಮಾಡಬೇಡಿ. ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ಹಾಗೆ ಚಿತ್ರರಂಗವನ್ನು ಬೆಳೆಸಿ, ಚಿತ್ರಮಂದಿರವನ್ನು ಉಳಿಸಿ. ನಮಸ್ಕಾರ. ದಯವಿಟ್ಟು ಪೈರಸಿ ಮಾಡಬೇಡಿ. ಯಾಕಂದರೆ ದೊಡ್ಡ ಬಡ್ಜೆಟ್ಗಳು ನೀವು ಪೈರಸಿ ಮಾಡಿದ್ರೆ ಮತ್ತೆ ನೋಡಿ, ನಮಗೆ ಮೊನ್ನೆ ಫುಲ್ಲು ಹೌಸ್ಫುಲ್ ಪ್ರದರ್ಶನ ನಡೀತಾ ಇದೆ. ಇವತ್ತು ಫುಲ್ ಹೌಸ್ಫುಲ್ಲು. ನೀವು ಪೈರಸಿ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ನಮಗೆ ಮತ್ತೆ ಒಂಥರ ಇದಾಗತ್ತೆ. ಯಾಕಂದರೆ ಪಬ್ಲಿಕ್ಕು ಥಿಯೇಟ್ರಿಗೆ ಬರಲ್ಲ. ಅದರಿಂದ ಪೈರಸಿ ಮಾಡಬೇಡಿ ದಯವಿಟ್ಟು ಹೇಳ್ತೀನಿ ನಿಮಗೆ. ನಾನು ಇನ್ನೊಂದ್ಸಲಿ ಹೇಳ್ತೀನಿ ನಿಮ್ಗೆ, ಯಾಕಂದರೆ ಫಸ್ಟ್ ನಿಮ್ಗೆ ತಿಳಿಸ್ಬೇಕು ಅಂತ ಹೇಳಿದ್ದೀನಿ. ಮತ್ತೆ ಅದಾದರೆ ಕಾನೂನು ಕ್ರಮ ಏನಿದೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ. ಸರ್, ಎಷ್ಟು ಪೈರಸಿ ಆಗಿದೆ ಸರ್ ನಿಮ್ಮ ಇದಕ್ಕೆ? ಬೆಳಗ್ಗೆಯಿಂದ ನಂಗೆ 3-4 ಬಂದಿದೆ ಮೇಡಮ್, ನಾವು ಡಿಲೀಟ್ ಮಾಡಿದ್ವಿ.